ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಹರಿಯಾಣದಲ್ಲಿ ಚುನಾವಣಾ ಫಲಿತಾಂಶ ಹೊರಗೆ ಬಂದಿದೆ. ರಾಹುಲ್ ಗಾಂಧಿಗೆ ಕೊನೆಗೂ ಗರ್ವಭಂಗ ಅಂತೂ ಆಗಿ ಹೋಗಿದೆ. ಇನ್ನು ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿವೆ. ಅಂದರೆ ಉಲ್ಟಾ ಪಲ್ಟಾ ಹೇಳಿದ್ದೊಂದೂ ನಡೆಯಲಿಲ್ಲ, ಹೇಳದೇ ಇರೋದೆಲ್ಲ ನಡೆದು ಹೋಗಿದೆ. ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಗೆಳೆಯರೇ, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶ ನಿನ್ನೆಯಷ್ಟೇ ಹೊರಬಿದ್ದಿದೆ. ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಏನು ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟಿದ್ವೋ ಇದೇ ಸಂಸ್ಥೆಗಳು ಇಲ್ಲೂ ಕೂಡ ಎಕ್ಸಿಟ್ ಪೋಲ್ನಲ್ಲಿ ಹೇಳಿದ್ದೆಲ್ಲ ಆಗಿದೆ. ಆದರೆ ಎಲ್ಲವೂ ಉಲ್ಟಾ ಆಗಿದೆ, ಅಂದರೆ ತಲೆ ಕೆಳಗಾಗಿ ಹೋಗ್ಬಿಟ್ಟಿದೆ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ BJP ಒಂದೇ ಪಕ್ಷ 300ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲುತ್ತೆ ಅನ್ನೋದನ್ನು ಎಕ್ಸಿಟ್ ಪೋಲ್ ಸರ್ವೆಯಲ್ಲಿ ಹೇಳಿದ್ವು. ಆದರೆ ಅಲ್ಲಿ ಅದೆಲ್ಲ ನಡೀಲಿಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ನಡೀತು. ಕೇವಲ ಕಾಂಗ್ರೆಸ್ 60 ಸೀಟ್ಗಳನ್ನಷ್ಟೇ ಗಳಿಸುತ್ತೆ ಅಂತ ಬಹಳಷ್ಟು ಸಂಸ್ಥೆಗಳು ಆ ಒಂದು ಎಕ್ಸಿಟ್ ಪೋಲ್ನಲ್ಲಿ ಹೇಳಿದ್ವು. ಆದರೆ ಅದು ಕೂಡ ಆಗಲಿಲ್ಲ. ಏನು ಈ ಕಾಂಗ್ರೆಸ್ 99 ಸೀಟನ್ನು ಗೆದ್ದಿದ್ದು, ಹಾಗೆ BJP ಕೇವಲ 220 ಸೀಟು ಗೆದ್ದಿದ್ದು, ಇದೆಲ್ಲವೂ ನಮಗೆ ಗೊತ್ತೇ ಇದೆ. ಆದರೆ ಇನ್ನೊಂದೆಡೆ BJP ಒಂದೇ ಸರ್ಕಾರವನ್ನು ಸ್ಥಾಪಿಸುತ್ತೆ ಅಂತ ಹೇಳಿದ್ದು ಕೂಡ ಈಗ ಅಂತಹದ್ದೇ ಪರಿಸ್ಥಿತಿ ಹರಿಯಾಣ ಎಲೆಕ್ಷನ್ನಲ್ಲೂ ಕೂಡ ಆಗಿದೆ. ಎಕ್ಸಿಟ್ ಪೋಲ್ನ ಎಲ್ಲ ಸರ್ವೆಗಳು ಹೇಳಿದ್ದು BJP ವಿರೋಧಿ ಅಲೆ ಇದೆ, ಮೋದಿಯ ಹೆಸರನ್ನು ಹೇಳಿ ಮತಯಾಚನೆ ಮಾಡಿದ್ದಾರೆ, ಕರ್ನಾಟಕದ ತರಹನೇ ಅಂತ ಹೇಳಿಬಿಟ್ಟು ಹೇಳಿದರು. ಆದರೆ ಮೋದಿ 2019ರ ಹರಿಯಾಣ ಚುನಾವಣೆಯಲ್ಲಿ 19 ರ್ಯಾಲಿಗಳನ್ನು ಮಾಡಿದರು. ಆದರೆ ಈ ಬಾರಿ ಕೇವಲ 4 ರ್ಯಾಲಿಗಳನ್ನು ಮಾಡಿದ್ದಾರೆ. 25%ಗಿಂತ ಕಡಿಮೆ ರ್ಯಾಲಿಗಳನ್ನು ಮಾಡಿದ್ದಾರೆ ಹರಿಯಾಣದಲ್ಲಿ. ಆದರೆ ಇದೆಲ್ಲ ಈ ಸರ್ವೆ ಮಾಡುವಾಗ ಇಲ್ಲಿ ಮಾಡಿದ್ದಂತಹ ಸಂಸ್ಥೆಗಳಿಗೆ ಗೊತ್ತಾಗಲಿಲ್ವೋ ಏನೋ ಗೊತ್ತಿಲ್ಲ. ಯಾಕಂದರೆ ಏನನ್ನು ನೋಡಿ ಸರ್ವೆ ಮಾಡಿದ್ರು, ಎಲ್ಲಿ ನೋಡಿದ್ರೋ ಗೊತ್ತಿಲ್ಲ. ಇರಲಿ ಬಿಡಿ, ಅವರ ತಪ್ಪೇನೂ ಇಲ್ಲ, ನೋಡಿದವರು ಇದನ್ನು ಕೇಳ್ಕೊಂಡವ್ರದೇ ತಪ್ಪು. ಇನ್ನು ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡುತ್ತೆ, ಕ್ಲೀನ್ ಸ್ವೀಪ್ ಮಾಡಿ ಸುಲಭವಾಗಿ ಸರ್ಕಾರ ರಚನೆ ಮಾಡುತ್ತೆ ಅಂತ. ಆದರೆ ಏನು ಮಾಡೋದು, ಆಗಿದ್ದೇ ಬೇರೆ. ಗೆಳೆಯರೆ, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಹರಿಯಾಣ ಯಾರೂ ಅಂದುಕೊಳ್ಳದ ರೀತಿ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಫಲಿತಾಂಶಕ್ಕೆ ಸಾಕ್ಷಿಯಾಗಿದೆ. ಹರಿಯಾಣದಲ್ಲಿ ಮುಖ್ಯಮಂತ್ರಿಯಾಗಿದ್ದ ನಯಾಬ್ ಸಿಂಗ್ ಸೈನಿ ನೇತೃತ್ವದ ಏನು BJP ಇದೆ, ಇದು ಚುನಾವಣೆಯನ್ನು ಗೆದ್ದಿದೆ ಅಂತ ನಾವು ಹೇಳಬಹುದು. ಮತ ಎಣಿಕೆ ಶುರುವಾದ 1, 2 ಮತ್ತು 3ನೇ ಸುತ್ತಿನಲ್ಲಿ ಕಾಂಗ್ರೆಸ್ 60 ಸ್ಥಾನಗಳಲ್ಲಿ, BJP 19 ಸ್ಥಾನಗಳಲ್ಲಿ ಮುನ್ನಡೆ ಎಂದ ತಕ್ಷಣವೇ ಈ ಹರಿಯಾಣದ BJP ಆಫೀಸ್ ಬಳಿ ನೋಡ್ತಾ ಇದ್ದೆ, ಯಾವುದೋ ಒಂದು ಚಾನಲ್ನಲ್ಲಿ. ಒಬ್ಬರು ಕೂಡ ಇರಲಿಲ್ಲ, ಒಬ್ಬ ಸದಸ್ಯ ಕೂಡ ಅಲ್ಲಿ ಇರಲಿಲ್ಲ BJP ಆಫೀಸ್ ಬಳಿ. ಅದೇ ಒಂದು ಕೇವಲ ಕೆಲ ಮಾಧ್ಯಮದವರು ಮಾತ್ರ ಅಲ್ಲಿದ್ದರು. ಇನ್ನು ಕಾಂಗ್ರೆಸ್ ಆಫೀಸ್ನಲ್ಲಿ ಅಷ್ಟೊತ್ತಿಗಾಗಲೇ ಪಟಾಕಿ ಸಿಡಿಸಿದ್ದೇನು, ಡ್ಯಾನ್ಸ್ ಮಾಡಿದ್ದೇನು ಎಲ್ಲ ಶುರುವಾಗೋಗಿತ್ತು. ಕೇವಲ ರಾಹುಲ್ ಗಾಂಧಿಗೆ ಇಷ್ಟ ಆಗಿದ್ದ ಜಹಾಂಗೀರ್ ಮಾತ್ರ ಇನ್ನೂ ಹಂಚಿಕೆ ಆಗಿರಲಿಲ್ಲ ಅನಿಸುತ್ತೆ. ಇಲ್ಲ, ರಾಹುಲ್ ಗಾಂಧಿನೇ ಏನಾದರೂ ನಾನೇ ಜಹಾಂಗೀರ್ ತರ್ತೀನಿ ಅಲ್ಲಿವರೆಗೂ ತಡ್ಕೊಂಡಿರಪ್ಪ ಅಂದ್ರೆ ಏನೋ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು ಅನಿಸುತ್ತೆ. ಇನ್ನು ಜಹಾಂಗೀರ್ ಒಂದನ್ನು ಹಂಚಿರಲಿಲ್ಲ. ಇನ್ನು ಹರಿಯಾಣದ ಕಾಂಗ್ರೆಸ್ ಮುಖಂಡ ಭೂಪಿಂದರ್ ಕೂಡ ರಿಪಬ್ಲಿಕ್ ನ್ಯೂಸ್ನ ಪತ್ರಕರ್ತರೊಬ್ಬರು ಕೇಳ್ತಾರೆ, ಈ ಫಲಿತಾಂಶದ ಒಂದು ಕ್ರೆಡಿಟನ್ನು ನೀವು ಯಾರಿಗೆ ಕೊಡ್ತೀರಿ ಅಂತ. ಇನ್ನೂ 1, 2, 3ನೇ ಸುತ್ತಾಗಿದ್ದಾಗಲೇ ಕೇಳಿದಾಗ ಅವರು ಹೇಳ್ತಾರೆ, ಈ ಕ್ರೆಡಿಟ್ ಎಲ್ಲವನ್ನು ನಾನು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾಗೆ ಸಲ್ಲಿಸ್ತೇನೆ, ಅವರಿಗೆ ಸಲ್ಲಬೇಕು ಅಂತ. ಮುಖ್ಯಮಂತ್ರಿ ಯಾರು ಆಗ್ತಾರೆ ಈಗ ನೀವು ಗೆದ್ದರೆ ಅಂತ ಕೇಳಿದಾಗ ಅದಕ್ಕೆ ಈ ಭೂಪಿಂದರ್ ಕೂಡ ಮುಖ ನೋಡಿಕೊಂಡು ಯಾವುದೇ ಉತ್ತರವನ್ನು ಹೇಳಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ 4ರಿಂದ 5 ಜನರ ಪೈಪೋಟಿ ಇತ್ತು ಅಲ್ಲಿ. ಆದರೂ ಗೆಲುವಿನ ಕ್ರೆಡಿಟ್ ರಾಹುಲ್ ಗಾಂಧಿಗೆ ಕೊಡ್ತೀನಿ ಅಂದರು. ಯಾಕೆಂದರೆ ಈ ಭೂಪೇಂದರ್ ಹೂಡಾನೇ ಮುಂದೆ ನಿಂತು ಎಲ್ಲವನ್ನ ನಡೆಸಿದ್ರು ಇಲ್ಲಿ. ಆದರೆ ಕ್ರೆಡಿಟನ್ನು ರಾಹುಲ್ ಗಾಂಧಿಗೆ ಕೊಡ್ತೀನಿ ಅಂದಿದ್ದು ಯಾಕೆ ಅಂತ ಕೆಲವರಿಗೆ ಯೋಚನೆ ಬರಬಹುದು. ಗೆಲುವಿನ ಕ್ರೆಡಿಟನ್ನು ರಾಹುಲ್ ಗಾಂಧಿಗೆ ಕೊಡ್ತೀನಿ ಅಂದರೆ ಮಾತ್ರನೇ ಭೂಪೇಂದರ್ಗೆ ಗೊತ್ತು, ತಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ರಾಹುಲ್ ಗಾಂಧಿಗೆ ಬಕೆಟ್ ಹಿಡಿಬೇಕು. ಬಕೆಟ್ ಹಿಡಿಯೋದಕ್ಕೆ ಏನು, ಈ ಕ್ರೆಡಿಟ್ ಎಲ್ಲವನ್ನು ರಾಹುಲ್ ಗಾಂಧಿಗೆ ಕೊಡ್ತೀನಿ ಅಂದ್ರೇ ಬಕೆಟ್ ಹಿಡಿದಾಗೆ ಅಷ್ಟೇ. ಹಾಗೆ ಹೇಳಿಬಿಟ್ಟು ರಾಹುಲ್ ಗಾಂಧಿನ ಖುಷಿಪಡಿಸಿದರೆ ಮಾತ್ರ ಅದು ಸಾಧ್ಯ ಅನ್ನೋದು ಕೂಡ ಈ ಭೂಪೇಂದರ್ ಹೂಡಾಗೆ ಗೊತ್ತಿತ್ತು. ಅದಕ್ಕೆ ಏನೋ ಒಂದನ್ನು ಬಿಟ್ಟಿದ್ರು. ಅದಾದ 1 ಗಂಟೆಯಲ್ಲೇ ಫಲಿತಾಂಶ ಉಲ್ಟಾ ಆಗೋಕ್ಕೆ ಶುರುವಾಯಿತು. BJP ಮೇಲಕ್ಕೇರಿದರೆ ಕಾಂಗ್ರೆಸ್ ಕೆಳಗೆ ಬರ್ತಾ ಹೋಯಿತು. ಕೊನೆಗೆ ಫಲಿತಾಂಶ ಕೂಡ ಬಂದುಬಿಡ್ತು. BJP 48, ಕಾಂಗ್ರೆಸ್ 37, ಇತರೆ 5. ಇದನ್ನೇ ಅಲ್ವೇನ್ರಿ ಹೇಳೋದು, ಮಾಡೋದನ್ನು ಬಿಟ್ಟು ದುರಹಂಕಾರದಲ್ಲಿ ಮೆರೆದ್ರೆ ಏನಾಗುತ್ತೆ ಅಂತ. ಅದನ್ನು ರಾಹುಲ್ ಗಾಂಧಿಯನ್ನು ನೋಡಿ ಕಲಿಬೇಕು. ಯಾಕಂದರೆ ಹರಿಯಾಣ ಚುನಾವಣಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಡಿದ್ದ ಮಾತುಗಳು, ಹಾಗೆ ಮೋದಿಯನ್ನು ಹೀಯಾಡಿಸಿ, ಹಾಗೆ ಕೆಲವೊಂದು ಮಾತುಗಳೇನಿದೆ ಅವರನ್ನೇ ಕೇಳಬೇಕದನ್ನು. ಅವರ ದುರಹಂಕಾರದ ಇನ್ನೊಂದು ಮುಖವನ್ನು ತೋರಿಸ್ತಾ ಇತ್ತು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಬಹುತೇಕ ಎಲ್ಲರಿಗೂ ಗೊತ್ತಿತ್ತು BJPಗೆ ಬಹುಮತ ಬರೋದು ಕಷ್ಟ ಅನ್ನೋ ವಿಷಯ.
ಯಾಕಂದರೆ ಮುಸ್ಲಿಮರು ನೀವು ಏನೇ ಮಾಡಿದ್ರು ನಾವು ಮತವನ್ನು ಮಾತ್ರ ನಮ್ಮವರಿಗೆ ಹಾಕ್ತೀವಿ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ತೋರಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ಗೆ 42 ಸೀಟ್ ಬಂದಿದ್ದರೆ BJPಗೆ 29 ಸೀಟ್ ಬಂದಿದೆ. ಇನ್ನು IND 7, INC ಮೀನ್ಸ್ ಕಾಂಗ್ರೆಸ್ಗೆ 6, ಇನ್ನು JKPDPಗೆ 3 ಸೀಟುಗಳು ಮತದಾರರು ಕೊಟ್ಟಿದ್ದಾರೆ. ಆದರೆ ಒಮರ್ ಅಬ್ದುಲ್ಲಾ ನೇತೃತ್ವದ JKNC ಬಹುಮತ ಪಡೆದುಕೊಂಡ್ರೆ BJP 29 ಸ್ಥಾನ ಗೆದ್ದುಕೊಂಡು 2ನೇ ದೊಡ್ಡ ಪಕ್ಷ ಅನ್ನಿಸ್ಕೊಂಡಿದೆ. ಆದರೆ ವಿಪರ್ಯಾಸ ಅಂದರೆ ಕಾಂಗ್ರೆಸ್ 4ನೇ ಸ್ಥಾನದಲ್ಲಿದೆ. ಆದರೆ ಇಲ್ಲೂ ಕೂಡ ಏನೂ ನಡೆದಿಲ್ಲ ಇವ್ರದ್ದು ಅಂತ ಆಯಿತು. ಇಲ್ಲಿ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಗೆದ್ದರೂ ಕೂಡ ಒಮರ್ ಅಬ್ದುಲ್ಲಾ ಕೊನೆಗೆ ಮುಖ್ಯಮಂತ್ರಿ ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ ಗವರ್ನರ್ ಏನು ಹೇಳ್ತಾರೋ ಅದು ನಡೆಯುತ್ತೆ. ಹಾಗಾಗಿ ಇಲ್ಲಿನ ಮುಖ್ಯಮಂತ್ರಿಗೆ ಯಾವುದೇ ದೊಡ್ಡದಾದಂತಹ ಒಂದು ಅಧಿಕಾರ ಇರಲ್ಲ. ಇನ್ನು ರಾಹುಲ್ ಗಾಂಧಿ ಮುಂದೆ ಬರೋ ಮಹಾರಾಷ್ಟ್ರದ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಉದ್ಧವ್ ಠಾಕ್ರೆ ಜೊತೆಗೆ ಹೇಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ಯಾವ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದರೆ ಉದ್ಧವ್ ಠಾಕ್ರೆ ನಾನು ಹೇಳಿದ ಹಾಗೆ ನಡಿಬೇಕು, ನಾನು CM ಆಗಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಇನ್ನು ರಾಹುಲ್ ಗಾಂಧಿ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೇಳಿದ ಕಡೆ ಎಲ್ಲ ಸೀಟ್ ಕೊಡಬೇಕು ನನ್ನ ಪಕ್ಷದವರಿಗೆ, ಇನ್ನು ನನ್ನ ಪಕ್ಷದವರನ್ನು ಏನಾದರೂ ಮಾಡಿ CM ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಅದು ಹೇಗೆ ಆಗುತ್ತೋ ಗೊತ್ತಿಲ್ಲ. ಈ ರೀತಿಯಾದರೆ ಇನ್ನು ಹೇಗೆ ಈ ಒಂದು ಚುನಾವಣೆಯನ್ನು ಎದುರಿಸ್ತಾರೋ ಗೊತ್ತಿಲ್ಲ. ಅದನ್ನು ಕಾಯ್ದು ನೋಡಬೇಕಾಗತ್ತೆ. ಹರಿಯಾಣ ಚುನಾವಣೆ ಪ್ರಚಾರಕ್ಕೆ ಇವರು ಬಳಸಿಕೊಂಡಿದ್ದು ಅಗ್ನಿವೀರ್ ಯೋಜನೆಯನ್ನು. ಜನರು ಒಪ್ಪಿಕೊಂಡಿಲ್ಲ, ರೈತರು ನಿಮ್ಮ ವಿರುದ್ಧವಾಗಿದ್ದಾರೆ, ಅವರ ಪ್ರತಿಭಟನೆಗೆ ಮೋದಿ ಸರ್ಕಾರ ಸ್ಪಂದಿಸಿಲ್ಲ. ಇನ್ನೂ ಒಂದು ಕುಸ್ತಿಪಟುಗಳ ಪ್ರತಿಭಟನೆ, ಅದರಲ್ಲೂ ವಿನೇಶ್ ಫೋಗಟ್ ಈಗ ಗೆದ್ದುಬಿಟ್ಟಿದ್ದಾರೆ ಎಲೆಕ್ಷನ್ನಲ್ಲಿ ಬಿಡಿ. ಅವರು ಮಾಡಿದ ನಾಟಕಗಳು 1, 2 ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಇಲ್ಲಿ ಹೇಳೋದು ಬೇಡ, ಅದಕ್ಕೆ ಸಪ್ರೇಟ್ ವಿಡಿಯೋನ ಮಾಡ್ತೀನಿ, ಅಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಈ ರೈತರ ಪ್ರತಿಭಟನೆ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಿತ್ತು, ಭಾರತದಾದ್ಯಂತ, ದೇಶಾದ್ಯಂತ, ಪ್ರಪಂಚದಾದ್ಯಂತ ಅದನ್ನು ನೋಡಿದರೆ ವರ್ಷಗಟ್ಟಲೆ, 1.5 ವರ್ಷಗಟ್ಟಲೆ ಯಾರಾದರೂ ರೈತರ ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ರಿ, ಯಾವುದನ್ನೇ ಮಾಡಿ ಅದು ಸರಿ ಇಲ್ಲ ಅನ್ನೋದು, ಇದು ಸ್ಪಾನ್ಸರ್ಡ್ ಅನ್ನೋದು ನೋಡಿದವರಿಗೆಲ್ಲರಿಗೂ ಗೊತ್ತಿತ್ತು. ಇದೆಲ್ಲವೂ ನಿಜ ಆಗಿದ್ದರೆ ರಾಹುಲ್ ಗಾಂಧಿ ಹೇಳಿದ್ದು ಅಲ್ಲಿನ ಮತದಾರ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕಿತ್ತು. ಆದರೆ ರಾಹುಲ್ ಗಾಂಧಿ ಮಾಡಿದ ಆರೋಪ ಎಲ್ಲ ಸುಳ್ಳು ಅನ್ನೋದು ಅಲ್ಲಿನ ಮತದಾರರು ಕೂಡ ನಿರ್ಧರಿಸಿದ್ದಾಗೋಗಿದೆ. ಈಗ ಸೋಲನ್ನು ಕೂಡ ರಾಹುಲ್ ಗಾಂಧಿಯೇ ತಮ್ಮ ತಲೆ ಮೇಲೆ ಹೊತ್ಕೋಬೇಕೇ ಹೊರತು ಬೇರೆಯವರ ತಲೆ ಮೇಲೆ ಹೊರಿಸಬಾರ್ದು. ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ರಾಹುಲ್ ಗಾಂಧಿ ಎಂತಹ ಅತಿ ಬುದ್ಧಿವಂತರು ಅಂತ ಅಂದರೆ, ಈ ಜಮ್ಮು ಕಾಶ್ಮೀರ ಚುನಾವಣಾ ಪ್ರಚಾರ ಇತ್ತಲ್ರಿ, ಆ ಟೈಮಲ್ಲಿ ರಾಹುಲ್ ಗಾಂಧಿ ಎಲ್ಲಿದ್ದರು ಅಂತ ನಿಮಗೆಲ್ಲ ನೆನಪಿದೆಯಾ? ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಕೂತ್ಕೊಂಡು ಭಾರತದ ವಿರೋಧವಾಗಿ ಏನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ಅದೆಲ್ಲ ನಿಮಗೆ ನೆನಪಿರುತ್ತೆ. ಆ ಸ್ಟೇಟ್ಮೆಂಟ್ ಬಗ್ಗೆ ಏನು ಹೇಳೋದು ಬೇಡ ಬಿಡಿ, ಇಷ್ಟು ಸಾಕಲ್ವಾ. ಈ ರಾಹುಲ್ ಗಾಂಧಿ ಯಾವ ರೀತಿ ಪಕ್ಷದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಉದಾಹರಣೆ. ಇದು ಕೂಡ ಅವರ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಬೇಕು, ಇಲ್ಲ ಅವರಿಗೆ ಇದೆಲ್ಲವೂ ಬೇಡ, ನನಗೆ ಸುತ್ತೋದೇ ಒಂದು ಕೆಲಸ ಅಂದ್ಕೊಂಡ್ರು, ನಮಗೆ ಗೊತ್ತಿಲ್ಲ. ಇದು ಗೆಳೆಯರೆ ಹರಿಯಾಣ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಗೆ ಗರ್ವಭಂಗ ಆಗಿದ್ದು ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮಾನವನ ಕಳೆದುಕೊಂಡ ಕುರಿತಾದಂತಹ ಒಂದು ವಿಡಿಯೋ. ಮತ್ತಷ್ಟು ವಿಡಿಯೋಗಳ ಜೊತೆಗೆ ನೋಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.